ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೆಲ್ಮೆಟ್ ಹಾಕದೆ ಘೋರ ನಿರ್ಲಕ್ಷ್ಯ ಹಾಗೂ ವಿಧಿಯ ಕ್ರೂರ ಆಟಕ್ಕೆ ಮೈಸೂರಿನಲ್ಲಿ ಕೇವಲ 15 ದಿನಗಳ ಹಿಂದೆ ಅಷ್ಟೇ ಹಸೆಮಣೆಯೇರಿದ್ದ ನವ ವಿವಾಹಿತೆಯೊಬ್ಬಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮದುವೆಯ ಮೆಹಂದಿ ಬಣ್ಣ ಆರುವ ಮುನ್ನವೇ ಯುವತಿ ಹೆಣವಾಗಿದ್ದಾಳೆ. ಏನಿದು ಕರುಣಾಜನಕ ದುರಂತ, ಎಲ್ಲಿದೆ ನೋಡಿ. ನವವಿವಾಹಿತೆಯ ಬಾಳಲ್ಲಿ ವಿಧಿ ಘನಘೋರ ಆಟ. ಮದುವೆಯಾದ 15 ದಿನಕ್ಕೆ ಹೋಯ್ತು ಪ್ರಾಣ. ಹಾಯ್, ಏನಚ್ಚು ನಮ್ಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಆವಾಗ ಹೋಗಿ ಬರ್ತಿದ್ಯಾ? ಏನು ಇದು ಇಷ್ಟು ಗಲೀಜಾಗ್ಬಿಟ್ಟಿದೆ? ಅದಾ ಬೆಳಿಗ್ಗೆ ಜಾಗಿಂಗ್ ಹೋಗಿರ್ಲಿಲ್ವಲ್ಲ, ಬಾಡಿ ತುಂಬಾ ಟೈಟ್ ಆಗಿತ್ತು, ಸ್ವಲ್ಪ ಫ್ರೀ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ. ತಗೋ. ಎಸ್, ಈ ಜೋಡಿ ಮದುವೆಯಾಗಿ ಕೇವಲ 15 ದಿನ. ತುಂಬು ಸಂಸಾರದ ಸಾವಿರಾರು ಕನಸು ಹೊತ್ತಿದ್ದ ಆ ಕಣ್ಣುಗಳು ಇಂದು ಶಾಶ್ವತವಾಗಿ ಮುಚ್ಚಿ ಹೋಗಿವೆ. ಈ ಹೊಸ ಜೋಡಿಯನ್ನು ನಿನ್ನೆ ಸಂಜೆ ಮೈಸೂರಿನ ಆರ್ಟಿ ನಗರದ ಸಮೀಪದ ಮೂಗನಹುಂಡಿಯ ಸಂಬಂಧಿಕರು ಊಟಕ್ಕೆ ಆಹ್ವಾನಿಸಿದ್ರು. ಅತ್ಯಂತ ಸಂತೋಷದಿಂದಲೇ ಸಂಬಂಧಿಕರ ಮನೆಗೆ ತೆರಳಿ ಊಟ ಮುಗಿಸಿ ದಂಪತಿ ಬೈಕ್ನಲ್ಲಿ ವಾಪಸ್ ಮನೆಗೆ ಹಿಂದಿರುಗುವಾಗ ಆರ್ಟಿ ನಗರದ ಮುಖ್ಯ ರಸ್ತೆಯ ಬಳಿ ಬೈಕ್ ನಿಯಂತ್ರಣ ತಪ್ಪಿ ಭೀಕರವಾಗಿ ಸ್ಕಿಡ್ ಆಗಿದೆ. ಬೈಕ್ ಸ್ಕಿಡ್ ಆಗಿ ಬಿದ್ದ ರಭಸಕ್ಕೆ ಬೈಕ್ ಚಲಾಯಿಸುತ್ತಿದ್ದ ಪತಿ ಪುನೀತ್ ಅವರ ಕೈಕಾಲು ಹಾಗೂ ತಲೆಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಬೈಕ್ನ ಹಿಂಬದಿಯಲ್ಲಿ ಹೆಲ್ಮೆಟ್ ಹಾಕದೆ ಕುಳಿತಿದ್ದ ಮೇಘನ ರಸ್ತೆಗೆ ಅಪ್ಪಳಿಸಿದಾಗ ಆಕೆಯ ತಲೆಗೆ ತೀವ್ರತರವಾದ ಭೀಕರ ಪೆಟ್ಟು ಬಿದ್ದಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮೇಘನಾಳನ್ನು ತಕ್ಷಣವೇ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು. ಆದರೆ ಹಣೆಬರಹ ಎಂಬಂತೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ನವವಧು ಮೇಘನ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾಳೆ. ಕೇವಲ ಒಂದು ಹೆಲ್ಮೆಟ್ ಧರಿಸದ ಸಣ್ಣ ನಿರ್ಲಕ್ಷ್ಯ ಇಂದು ಕೋಟಿ ಕೊಟ್ಟರೂ ಸಿಗದ ಅಮೂಲ್ಯ ಜೀವವೊಂದನ್ನು ಬಲಿ ಪಡೆದಿದೆ. ಇನ್ನು ಬೈಕ್ ಓಡಿಸುತ್ತಿದ್ದ ಗಂಡ ಪುನೀತ್ಗೂ ಕೂಡ ಕೈಕಾಲು ಹಾಗೂ ಬೆನ್ನು ಭಾಗಕ್ಕೆ ಪೆಟ್ಟಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಟ್ನಲ್ಲಿ ಹೊಸ ಬಾಳಿಗೆ ಹೆಜ್ಜೆ ಇಟ್ಟು 15 ದಿನ ಕಳೆಯುವ ಮುನ್ನವೇ ಯುವತಿಯೊಬ್ಬಳ ಸುಂದರ ಬದುಕು ಹೆಲ್ಮೆಟ್ ಇಲ್ಲದ ಸಣ್ಣ ನಿರ್ಲಕ್ಷ್ಯಕ್ಕೆ ಬಲಿಯಾಗಿದ್ದು ದುರಂತವೇ ಸರಿ. ಕ್ಯಾಮರಾಮ್ಯಾನ್ ಧನು ಜೊತೆ ಸುರೇಶ್, ಬಿ ಗ್ಯಾರಂಟಿ ನ್ಯೂಸ್, ಮೈಸೂರು.